ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋ ಹಾಗೆ ಕಾಣಿಸ್ತಾ ಇದೆ. ವಕ್ಫ್ ಕಾಯ್ದೆ ವಿರೋಧಿ ಹೋರಾಟದಲ್ಲಿ ಹಿಂಸಾರೂಪ ಪಡ್ಕೊಳ್ತಾ ಇದೆ. ಕೋಲ್ಕತಾ ದಕ್ಷಿಣ 24 ಪರಗಣ ಜಿಲ್ಲೆಯಲ್ಲಿ ಇಂದು ನಡೆದ ಪ್ರತಿಭಟನೆಯಲ್ಲಿ ಹಿಂಸಾರೂಪ ಉಂಟಾಯಿತು. ಮುರ್ಷಿದಾಬಾದ್ನಲ್ಲಿ ಪರಿಸ್ಥಿತಿಯಂತೂ ತಹಬದಿಗೆ ಬರ್ತಾನೆ ಇಲ್ಲ. ಮುಸ್ಲಿಂ ಪ್ರಾಬಲ್ಯದ ಪ್ರದೇಶಗಳಲ್ಲಿ ಹಿಂದೂಗಳ ಮನೆ ಮೇಲೆ ಬೆಂಕಿ ಹಚ್ಚಿದ್ದಾರೆ. ಭೀತಿಯಲ್ಲೇ ಅನೇಕ ಹಿಂದೂ ಕುಟುಂಬಗಳು ಗುಳೆ ಹೊರಟಿವೆ. ಸಾವಿರಾರು ಹಿಂದೂಗಳು ನದಿ ದಾಟಿ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಇದು ರಾಜಕೀಯ ಕೆಸರೆಚಾಟಕ್ಕೂ ಕಾರಣವಾಯಿತು. ಮಮತಾ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಬಂಗಾಳದಲ್ಲಿ ನಡೀತಾ ಇರೋ ಗಲಭೆಗಳು ಸರ್ಕಾರಿ ಪ್ರೇರಿತ ಅಂತ ಆಪಾದಿಸಿದೆ. ರಾಷ್ಟ್ರಪತಿ ಆಳ್ವಿಕೆಗೆ ಜಾರಿಗೆ ತನ್ನಿ ಅಂತ ಒತ್ತಾಯಿಸಿದ್ದಾರೆ. ಆದರೆ ಟಿಎಂಸಿ ಸರ್ಕಾರ ಮಾತ್ರ ರಾಜ್ಯದೊಳಗೆ ವಲಸೆ ನಡೀತಾ ಇದೆ, ಏನೋ ಆಗು ಹೋಗಿದೆ, ಘಟನೆಗಳನ್ನು ನಾವು ಖಂಡಿಸ್ತೀವಿ, ಸದ್ಯಕ್ಕೆ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರತಿಭಟಿಸುವ ಹಕ್ಕು ಎಲ್ರಿಗೂ ಇದೆ, ಆದರೆ ಗಲಭೆ ಹತ್ಯೆ ಮಾಡೋದು ತಪ್ಪು ಅಂತ ಕಾಂಗ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ಇದಕ್ಕೆ ಪ್ರಧಾನಿ ಮೋದಿ ಕೌಂಟರ್ ಕೊಟ್ಟಿದ್ದಾರೆ. ಬಹುಶಃ ಈ ಸ್ಟೇಜ್ ವಿಲ್ ಕಮ್. ಇಂಡಿಯಾ ಇಂಟಿಗ್ರಿಟಿ ಇಂಡಿಯಾದ ಭಾರತದ ಸಾರ್ವಭೌಮತೆ ಇದು ಉಳಿಬೇಕು ಅಂದರೆ ಆ ಒಮ್ಮ ಅಲ್ಲಿ ಇರ್ಕೂಡ್ದು ಅನ್ನೋ ಸ್ಟೇಜ್ ಬರ್ಬೋದೇನೋ. ಪರಿಸ್ಥಿತಿ ನೋಡಿದ್ರೆ ಏನೋ ಆಗಿದ್ದಾಗೋಗಿದೆ, ಘಟನೆ ನಾವು ಖಂಡಿಸ್ತೀವಿ, ಸಮಸ್ಯೆ ಏನಿಲ್ಲ ಅಂದರೆ. ಬೇರೆ ಕಡೆ ಅದೇ ಈ ನಾಲಿಗೆ ಸುಮ್ಮನಿರತ್ತಂತ ಎಲ್ಲ ಕಡೆಲೂ ಮೂಗು ತೋರಿಸ್ತಾರೆ. ಒಳ್ಳೆ ಬಚ್ಚಲ್ ಬಾಯಿ ಥರ ಬಾಯಿಗೆ ಬಂದಂಗೆ ಮಾತಾಡ್ತಾಳ ಒಮ್ಮ. ಯಾಕೆ ಈಗ ಕಾಣಲ್ವಾ ಆಕೆಗೆ? ಏನೂ ಆಗಿಲ್ಲ ಅಂತ ಕಾಣಲ್ವಂತ ಆಕೆಗೆ. ಬೇರೆ ಕಡೆ ಆದರೆ ಏನು ಮಾಡ್ತೀರಿ? ನಾಳೆ ಸಂಬಡಿ ಟೇಕ್ಸ್ ಎ ಕ್ಯೂ, ನಾಳೆ ಬೇರೆ ಕಡೆ ಆದರೆ ಏನು ಮಾಡ್ತೀರಿ? ಏನಿರುತ್ತೆ ಸ್ಟ್ಯಾಂಡ್ ಆಗ? ಸೊ ದಿಸ್ ಇಸ್ ಅನ್ಫೇರ್. ಇದು ಆ ಮುರ್ಷಿದಾಬಾದ್ ಸಂಸದ ಸರ್ ಚಹಾ ಕುಡ್ಕೊಂಡು ಶಾಂತವಾಗಿದೆ ವಾತಾವರಣ ಅಂತ ಹಾಕೊಳ್ತಾನೆ ಸರ್ ಪೋಸ್ಟ್. ಹಾಂ, ಶಾಂತವಾಗೇ ಇದೆ, ಶಾಂತವಾಗಿರುತ್ತೆ ನನ್ನ ಮನೆಗೆ ಬೆಂಕಿ ಬೀಳೋವರೆಗೆ. ಒಂದನ್ನು ಜ್ಞಾಪಕ ಇಟ್ಕೋಬೇಕು, ಆ್ಯಕ್ಷನ್ ಆಗೋದಾದರೆ ಟ್ರಮಂಡಸ್ ಇರಿಟೇಷನ್ ಆಗೋದಾಗ ಕೌಂಟರ್ ಆ್ಯಕ್ಷನ್ ಸ್ಟಾರ್ಟ್ ಆದರೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಕೆಲವರುಗಳಿಗೆ ಕೆಲವು ಪ್ರದೇಶಗಳಲ್ಲಿ ಏನಾದರೂ ಅರಿವಿರಬೇಕು. ನಾನು ಸ್ಟ್ರಾಂಗ್ ಇರೋ ಏರಿಯಾನಲ್ಲಿ ಯಾವಾಗಲೂ ನಾನು ದೊಡ್ಡ ಹುಲಿನೇ. ಹೊರಗೆ ಬಂದಾಗ ಗೊತ್ತಾಗುತ್ತೆ, ರಿವರ್ಸ್ ಸ್ಟಾರ್ಟ್ ಆದಾಗ ಗೊತ್ತಾಗುತ್ತೆ ಕಷ್ಟ ಏನು ಅನ್ನೋದು. ವಾಸ್ತವ ಇರೋದಲ್ಲ, ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ಕನಿಷ್ಠ ಪ್ರಜ್ಞೆ ಇರಬೇಕು ಒಂದು ಸರ್ಕಾರಕ್ಕೂ ಒಂದು ಸಮುದಾಯದ ನಾಯಕರುಗಳಿಗೂ. ಕಾರಣ ಇಷ್ಟೇ, ವಕ್ಫ್ ಬಿಲ್ ಸರಿ ಇಲ್ಲ ಅಂತ ಹೇಳೋದು ನೀವು ಅವ್ರ ಹಕ್ಕದು. ಹೋಗಿದ್ದಾರೆ ಅಲ್ಲಿ ಚಾಲೆಂಜ್ ತಪ್ಪಲ್ಲ, ಅಪೋಸ್ ಮಾಡ್ಬೋದು, ಅದನ್ನು ತಪ್ಪಲ್ಲ ಅದು ಆ್ಯಕ್ಚುಲಿ. ಆದರೆ ನಿಮ್ಮ ಯಾರ್ಯಾರು ಪ್ರತಿಭಟನೆ ಮಾಡ್ತಿದ್ದಾರೆ ಆ ಸಂಸ್ಥೆಗಳೇ ಸುಪ್ರೀಂ ಕೋರ್ಟ್ಗೆ ಹೋಗಾಗಿದೆ. ಹೋದ ಮೇಲೆ ಯಾವ ಪ್ರತಿಭಟನೆ ಇದು? ಯಾವ ಪ್ರತಿಭಟನೆ? ಕೋರ್ಟ್ ಡಿಸಿಷನ್ ಕಾಯೋದು ಬೇಡವಾ? ನಂಬರ್ 2, ನಾನು ಈ ಬಿಲ್ಲನ್ನು ತರಲ್ಲ ಜಾರಿಗೆ ಅಂತ ಮಮತಾ ಬ್ಯಾನರ್ಜಿ ಅಥವಾ ಯಾರ್ಯಾರೋ ರಾಜ್ಯಗಳಲ್ಲಿ ಹೋಗ್ಬೋದು. ಹೀಗೆ ಪಾಯಿಂಟ್ 1 ಇಟ್ಸ್ ಸೆಂಟ್ರಲ್ ಆ್ಯಕ್ಟ್. ಅದು ಅಲ್ ರೈಟ್, ಸೆಂಟ್ರಲ್ ಆ್ಯಕ್ಟ್ ಆದರೂ ಐ ಡೋಂಟ್ ಕೇರ್ ಅಂತೀರಿ. ಓಕೆ, ಪಾಯಿಂಟ್ 2, ಈಗಿರೋ ವಕ್ಫ್ ಬಿಲ್ ಇದೆಯಲ್ಲ ನಿಮ್ಮ ರಾಜ್ಯದಲ್ಲಿ ಜಾರಿ ಇರೋದು, ಅದು ಯಾವುದು? ಅದು ಅದೇ ಸೆಂಟ್ರಲ್ ಆ್ಯಕ್ಟೇ ತಾನೆ. ಸೊ ನನಗೆ ಬೇಕಾದಾಗ ಸೆಂಟ್ರಲ್ ಗೌರ್ಮೆಂಟ್ ಪಾಸ್ ಮಾಡೋ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡ್ತೀನಿ, ನನಗೆ ಬೇಡವಾದಾಗ ನಾನು ಇಂಪ್ಲಿಮೆಂಟ್ ಮಾಡಲ್ಲ ಅನ್ನಕ್ಕೆ ಅದೇನು ಪಲ್ಲಂಗೋಳಿ ಮನೆ ಆಟನ ಇಷ್ಟ ಬಂದಂಗೆ ನಡ್ಸಕ್ಕೆ ಹಂಗೆ? ಹಾಗಾದ್ರೆ ಭಾರತ ಅಂತ ಯಾಕಿರಬೇಕು? ಇಲ್ಲ ಪ್ರತ್ಯೇಕ ರಾಷ್ಟ್ರ ಆಗಬಿಡಿ. ವೈ? ಭಾರತದೊಳಗೂ ಇರಬೇಕು. ಈಗಲೂ ನನಗೆ ಎಕ್ಸ್ಪ್ಲನೇಷನ್ ಸಿಕ್ಕದೆ ಇರೋದು ವಕ್ಫಲ್ಲಿ. ಆರ್ಡಿನರಿ ಶ್ರೀಸಾಮಾನ್ಯ ಮುಸ್ಲಿಮ್ದಕ್ಕೆ ಆಗೋದು ಏನು? ಹೊಸ ಪ್ರಾಪರ್ಟಿ, ಶ್ರೀಸಾಮಾನ್ಯ ಮುಸ್ಲಿಂ ಅಂತೂ ಏನೂ ಆಗಲ್ಲ ಅದರಿಂದ ಪ್ರಾಬ್ಲಮ್. ಹೊಸ ಪ್ರಾಪರ್ಟಿ ಎಕ್ಸಾಕ್ಟ್ಲಿ, ಹೊಸ ಪ್ರಾಪರ್ಟಿ ಸುಮ್ಮನೆ ಬಂದಿದ್ದಾನೆ ಇದು ವಕ್ಫ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡಿದಾಗ ಬೇರೆಯವ್ರಿಗೆ ಎಷ್ಟು ಇರಿಟೇಟ್ ಆಗುತ್ತೋ, ಬೇಡ ಹಂಗೆ ಡಿಕ್ಲೇರ್ ಮಾಡಕ್ಕೆ ಬರಲ್ಲ ಅಂತ ಇವ್ರಿಗೆ ಇರಿಟೇಟ್ ಆದಂಗೆನೆ ಅದು ಅಲ್ವೇ? ಕಳ್ಕೊಳ್ಳೋರ್ಗೆ ನೋವಿರಲ್ವಾ? ಅದು ಅಲ್ವೇ ಅದು. ಹಾಗಾಗಿ ಕೆಲವು ರಾಜಕೀಯ ಪಕ್ಷಗಳು ಪದೇ ಪದೇ ಕಂಡು ಕಡೆ ಬರೆ ಹಾಕಿಸ್ಕೊಂಡ್ರುವೆ ಅದೇ ಚಾಳಿಗಳನ್ನು ಮುಂದುವರಿಸೋ ಹಂಗೆ ಕಾಣಿಸ್ತಾ ಇದೆ. ನಮ್ಮಲ್ಲಿ ತಿದ್ಕೊಳ್ಳಲ್ಲ, ಕಾಣಿಸ್ತಿಲ್ಲ. ಹಾಗಾಗಿ ಒಂದೊಂದ್ಸರಿ ಅವ್ರು ಮಾಡೋದೇ ಬೆಟ್ರು ಅನ್ಸತ್ತೆ, ಜನಕ್ಕೂ ಗೊತ್ತಾಗಲಿ. ಎಸ್.